ಕ್ರಾಸ್ ಬಳಿ ಕಡಬಗೆರೆ ಸೀನನ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಮಂದಿ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವ ಶ್ರೀನಿವಾಸ್ ಪರಿಸ್ಥಿತಿ ಗಂಭೀರವಾಗಿದೆ. ವೆಂಟಿಲೇಟರ್ನಲ್ಲಿ ಇರಿಸಿ ಚಿಕಿತ್ಸೆಯನ್ನ ಈಗ ನೀಡಲಾಗ್ತಾ ಇದೆ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ವೈದ್ಯರು ಈಗ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಕಡಬಗೆರೆ ಶ್ರೀನಿವಾಸ್ ಕೋಮಾ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆಸ್ಪತ್ರೆಯ ಮೊದಲನೇ ಮಹಡಿಯಲ್ಲಿರುವಂತಹ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶ್ರೀನಿವಾಸ್ ದೇಹಕ್ಕೆ 3 ಗುಂಡು ತಾಗಿತ್ತು. ಭುಜಕ್ಕೆ 1, ಹೊಟ್ಟೆ ಭಾಗಕ್ಕೆ 2 ಗುಂಡು ತಾಗಿತ್ತು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ವೈದ್ಯರು ಎಲ್ಲಾ ಗುಂಡುಗಳನ್ನ ಹೊರಕ್ಕೆ ತೆಗೆದಿದ್ದಾರೆ. ಗುಂಡು ತಗುಲಿದ್ದರಿಂದ ಲಿವರ್ಗೂ ಕೂಡ ಡ್ಯಾಮೇಜ್ ಆಗಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಕ್ಕರೆ ಕಾಯಿಲೆಯಿಂದ ಕೂಡ ಶ್ರೀನಿವಾಸ್ ಬಳಲ್ತಾ ಇರುವಂತಹ ವ್ಯಕ್ತಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 15 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ನಾವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ಘಟನಾ ಸ್ಥಳದಲ್ಲಿ ಯಾವ ರೀತಿ ಪೊಲೀಸರು ಮಾರ್ಕ್ ಮಾಡಿದ್ರು ಅಂತ. ಬುಲೆಟ್ ಬಿದ್ದ ಸ್ಥಳ ಒಟ್ಟು 6 ಸುತ್ತು ಫೈರಿಂಗ್ ಏನಾಗಿತ್ತು, ಆ ಬುಲೆಟ್ಗಳು ಬಿದ್ದಿರುವ ಸ್ಥಳದಲ್ಲಿ ಬುಲೆಟ್ಗಳನ್ನು ಹಾಗೆ ಇಟ್ಟು ಕಪ್ಗಳಲ್ಲಿ ಇಟ್ಟು ಮಾರ್ಕ್ ಮಾಡಲಾಗಿದೆ ಸ್ಥಳವನ್ನ. ಹಾಗೂ ಆ ಕ್ರೈಮ್ ಸೀನನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡಲಾಗಿದೆ. ಯಾರೂ ಕೂಡ ಸ್ಥಳಕ್ಕೆ ಹೋಗದ ರೀತಿಯಲ್ಲಿ ಅಲ್ಲಿ ಪೊಲೀಸರು ಆ ಜಾಗವನ್ನು ಸೀಸ್ ಮಾಡಿದ್ದಾರೆ. ಏನೋ ಕಡಬಗೆರೆ ಸೀನಾ ಪರಿಸ್ಥಿತಿ ಗಂಭೀರವಾಗಿದೆ. ಸದ್ಯ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆತ ಕೋಮದಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಆತನ ಆರೋಗ್ಯದ ಬಗ್ಗೆ. ಜೊತೆಗೆ ಶುಗರ್ ಕೂಡ ಇರೋದ್ರಿಂದಾಗಿ ಸಾಕಷ್ಟು ಪರಿಸ್ಥಿತಿ ಕ್ರಿಟಿಕಲ್. ಆತನ ಹೊಟ್ಟೆ ಭಾಗಕ್ಕೆ 2 ಹಾಗೂ ಭುಜಕ್ಕೆ 1 ಗುಂಡು ತಗುಲಿರೋದ್ರಿಂದಾಗಿ ಲಿವರ್ಗೂ ಕೂಡ ಡ್ಯಾಮೇಜ್ ಆಗಿರುವ ಶಂಕೆಯನ್ನು ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗಾಗಿ ಕೂಲಂಕುಷವಾಗಿ ವೈದ್ಯರು ಈಗ ಕಡಬಗೆರೆ ಸೀನಾ ಆರೋಗ್ಯದ ಪರಿಸ್ಥಿತಿಯನ್ನು ತಪಾಸಣೆ ಮಾಡ್ತಾ ಇದ್ದು ಮಾನಿಟರ್ ಮಾಡ್ತಾ ಇದ್ದಾರೆ. ಸದ್ಯ ಕೋಮಾ ಪರಿಸ್ಥಿತಿಯಲ್ಲಿರುವಂತಹ ಶ್ರೀನಿವಾಸ್ಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇದೀಗ ಸಾಕಷ್ಟು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲದ ಕಾರಣಕ್ಕಾಗಿ ಅನುಮಾನ ಬಂದ ಪ್ರತಿಯೊಬ್ಬರನ್ನ ಕೂಡ ಕರೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗಾಗಲೇ 15 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ 70ಕ್ಕೂ ಅಧಿಕ ಮಂದಿಯನ್ನ ಕರೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿವಿಧ ಪೊಲೀಸ್ ಸ್ಟೇಷನ್ಗಳ ರೌಡಿ ಶೀಟ್ನಲ್ಲಿರುವಂತಹ ವ್ಯಕ್ತಿಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಬಾಗಲೂರು, ನೆಲಮಂಗಲ, ಸುಂಕದಕಟ್ಟೆ, ರಾಜಾನುಕುಂಟೆ ಸೇರಿದಂತೆ ವಿವಿಧ ಕಡೆಯಿಂದ ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿಯಿಂದ ಲೈವ್ ಇದ್ದಾರೆ. ನಾಗೇಂದ್ರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಂದಿಯನ್ನ ರೌಡಿ ಶೂಟರ್ಗಳನ್ನೆಲ್ಲ ಈಗ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಏನಾದರೂ ಕ್ಲೂ ಸಿಗ್ತಾ ಅನ್ನುವಂತಹ ಹುಡುಕಾಟದಲ್ಲಿ ಪೊಲೀಸರು ಇದ್ದಾರೆ ಹಂತಕರ ಬಗ್ಗೆ. ಜೊತೆಗೆ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಸದ್ಯ ಕೋಮಾ ಸ್ಥಿತಿಯಲ್ಲಿ ಶ್ರೀನಿವಾಸ್ ಇರುವಂಥದ್ದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಏನೆಲ್ಲ ವಿವರ ಸಿಗ್ತಾ ಇದೆ ಸದ್ಯಕ್ಕೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ? ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಶ್ರೀನಿವಾಸ್ರದ್ದು? ಅಮರ್ ಪ್ರಸಾದ್, ಮೊದಲಿಗೆ ಕಡಬಗೆರೆ ಶ್ರೀನಿವಾಸ್ ರವರ ಆರೋಗ್ಯದ ಸ್ಥಿತಿ ಗಮನಿಸೋದಾದ್ರೆ ಅವರು ಇನ್ನೂ ಕೂಡ ಕೋಮಾ ಸ್ಥಿತಿಯಲ್ಲಿದ್ದು ಅವರನ್ನ ಐಸಿಯುನಲ್ಲಿ ಇರಿಸಿ ವೆಂಟಿಲೇಟರ್ನಲ್ಲಿ ಇರಿಸಿ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಅವ್ರ ಜೊತೆಗೆ ಅವರನ್ನ ಅಬ್ಸರ್ವೇಷನ್ ಕೂಡ ಇಡಲಾಗಿದೆ. 72 ಗಂಟೆಗಳ ಕಾಲ ಅವರ ಆರೋಗ್ಯದ ಬಗ್ಗೆ ಏನನ್ನೂ ಕೂಡ ಹೇಳಿಕೆ ಬರೋದಿಲ್ಲ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸೋದಾದ್ರೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಗಂಭೀರವಾಗಿದೆ. ಯಾವುದೇ ಕಾರಣಕ್ಕೂ ಅವರ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ ವೈದ್ಯಕೀಯ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಮುಖ್ಯವಾಗಿ ನಿನ್ನೆ ಅವರ ಮೇಲೇನು ಅವರ ಮೈಗೆ ಬೆಳೆದಂತಹ 3 ಗುಂಡುಗಳನ್ನು ಆಪರೇಷನ್ ಮಾಡಿ
ತೆಗೆಯಲಾಗಿದೆ. ಅದಾದ ನಂತರ ಅವರಿಗೆ ಶುಗರ್ ಪೇಷಂಟ್ ಆಗಿರೋದ್ರಿಂದ ಹೊಟ್ಟೆ ಭಾಗಕ್ಕೆ ಎರಡು ಬುಲೆಟ್ ಹಾಗೂ ಬೆನ್ನು ಅಂದರೆ ಭುಜದ ಭಾಗಕ್ಕೆ ಒಂದು ಬುಲೆಟ್ ಅವರಿಗೆ ತಾಗಿತ್ತು. ಆ 3 ಬುಲೆಟ್ಗಳನ್ನು ನಾವು ತೆಗೆಯಲಾಗಿದೆ. ಈಗಾಗಲೇ ಮುಖ್ಯವಾಗಿ ಏನು ಹೊಟ್ಟೆಯ ಭಾಗಕ್ಕೆ ತಗುಲಿದಂತಹ ಬುಲೆಟ್ಗಳಿದೆ, ಆ ಒಂದು ಬುಲೆಟ್ಗಳು ಲಿವರ್ಗೆ ಟಚ್ ಆಗಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಆಗುವ ಸಾಧ್ಯತೆಗಳಿದೆ. ಹಾಗಾಗಿ 72 ಗಂಟೆಗಳ ಕಾಲ ನಾವು ಏನನ್ನು ಕೂಡ ಹೇಳಲಿಕ್ಕೆ ಬರ್ತಿಲ್ಲ. ಸದ್ಯ ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ವೈದ್ಯಕೀಯ ಮೂಲಗಳಿಂದ ತಿಳಿದು ಬಂದಿದೆ. ಜೊತೆಗೆ ಮತ್ತೊಂದು ಕಡೆ ವ್ಯಾಪಕವಾಗಿ ತನಿಖೆ ಚುರುಕುಗೊಳಿಸಿರುವಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಈಗಾಗಲೇ ಚುರುಕುವಾಗಿ ಒಂದು ತನಿಖೆ ನಡೆಸ್ತಾ ಇರುವಂಥದ್ದು. ಅಮರ್ ಪ್ರಸಾದ್, ಮುಖ್ಯವಾದ ಅಂಶ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕಳೆದ 5 ವರ್ಷಗಳ ನಂತರ ಭೂಗತ ಪಾತಕಿಗಳನ್ನು ಟಚ್ ಮಾಡ್ತಾ ಇರುವಂಥದ್ದು, ಭೂಗತ ಪಾತಕಿಗಳನ್ನು ವಿಚಾರಣೆಗೆ ಪಡಿಸುವಂತೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಸಾಕಷ್ಟು ಜನ ಭೂಗತ ಪಾತಕಿಗಳಾಗಿರುವಂಥದ್ದು ರೌಡಿ ಶೀಟರ್ಗಳು, ಜೊತೆಗೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ರೌಡಿ ಶೀಟರ್ಗಳನ್ನು ಈಗಾಗಲೇ ಕರೆಯಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಭೂಮಾಫಿಯಾಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಬೆಂಗಳೂರಿಗೆ ಅಂಡರ್ ವರ್ಲ್ಡ್ ಡಾನ್ಗಳು ಹೆಜ್ಜೆ ಇಕ್ಕಿದ್ದಾರೆ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕಳೆದ 5 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿಯಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಡರ್ ವರ್ಲ್ಡ್ ಡಾನ್ಗಳನ್ನು ಪೊಲೀಸರು ವಿಚಾರಣೆ ನಡೆಸಿದ್ರು. ಅದಾದ ನಂತರ 5 ವರ್ಷಗಳ ಬಳಿಕ ಮತ್ತೊಮ್ಮೆ ಭೂಗತ ಪಾತಕಿಗಳನ್ನು ಅಂದರೆ ಅಂಡರ್ ವರ್ಲ್ಡ್ ಡಾನ್ಗಳನ್ನು ವಿಚಾರಣೆಗೊಳಪಡಿಸಿರುವಂಥದ್ದು ಇದೇ ಮೊದಲ ಬಾರಿಗೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಅಂಡರ್ ವರ್ಲ್ಡ್ ಡಾನ್ಗಳು ಎಂಟ್ರಿ ಕೊಟ್ಟಿರುವಂಥದ್ದು ಮುಖ್ಯವಾಗಿ ಭೂಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಎಂಟ್ರಿ ಕೊಟ್ಟು ಅವರನ್ನ ಕೊಲೆಗೆ ಸಂಚನ್ನು ರೂಪಿಸಿದ್ರ ಅನ್ನೋ ಒಂದು ಶಂಕೆಯನ್ನು ವ್ಯಕ್ತಪಡಿಸಲಾಗ್ತದೆ. ಯಾಕಂತಂದ್ರೆ ಅವರು ಬಳಸಿದಂಥ ಗನ್ ಆಗಿರುವಂಥದ್ದು, ಜೊತೆಗೆ ಅವರ ಪ್ಲಾನಿಂಗ್ಗಳು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಎಲ್ಲವೂ ಕೂಡ ಸಂಚು ರೂಪಿಸಿ ಒಂದು ಶೂಟೌಟ್ ಆಗಿರುವಂಥದ್ದು, ಅಂದರೆ ಅವರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಎಲ್ಲವೂ ಕೂಡ ಈ ಒಂದು ಗುಂಡಿನ ದಾಳಿ ಏನಿದೆ, ಈ ಒಂದು ಗುಂಡಿನ ದಾಳಿಗೆ ಸಾಕಷ್ಟು ಪ್ಲಾನಿಂಗ್ ಕೂಡ ಆಗುತ್ತೆ, ಸಂಚನ್ನು ಕೂಡ ರೂಪಿಸಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಕಳೆದ 2-3 ಹಿಂದೆ ನಡೆದಂಥ 2-3 ಪ್ರಕರಣಗಳು ಸಾಮ್ಯತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ 2012ರಲ್ಲಿ ಬನಶಂಕರಿಯಲ್ಲಿ ನಡೆದಂಥ ಒಂದು ಪ್ರಕರಣ ಧನಂಜಯ ಪೈ ಅವರ ಮೇಲೆ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಆ ಒಂದು ಗುಂಡಿನ ದಾಳಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಗುಂಡಿನ ದಾಳಿ ಸಾಕಷ್ಟು ಸಾಮ್ಯತೆಗಳಿದೆ. ಆ ಒಂದು ಗುಂಡಿನ ದಾಳಿಗೆ ರೂವಾರಿಗಳು ಜೊತೆಗೆ ಆರೋಪಿಗಳನ್ನು ಕೂಡ ಬಂಧಿಸಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾಗಿ ಭೂಗತ ಪಾತಕಿಗಳು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ಶಂಕೆ ಒಂದು ಹಿನ್ನೆಲೆಯಲ್ಲಿ ಹಲವು ಭೂಗತ ಪಾತಕಿಗಳನ್ನು ಈಗಾಗಲೇ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ ಸುತ್ತಮುತ್ತಲಿನ ರೌಡಿ ಶೀಟರ್ಗಳನ್ನು ಈಗಾಗಲೇ ಕರೆಸಿ ವಿಚಾರಣೆಗೊಳಪಡಿಸುವಂಥ ಮುಖ್ಯವಾಗಿ 15ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಅಧಿಕಾರಿಗಳು ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸದಲ್ಲಿ ಕೂಡ ಈಗಾಗಲೇ ಪೊಲೀಸರಿದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ನಾಗೇಂದ್ರ.